ಮೀಸೆ ಚಿಗುರಿದ ಯುವಕರೇ ಅಪರಾಧದ ಸುಳಿಗೆ ಪಾಲಕರ ಪೋಷಕರ ನಿರ್ಲಕ್ಷ್ಯ ದುಶ್ಚಟಕ್ಕೆ ಬಲಿಯಾಗಿ ಮಕ್ಕಳು ಭವಿಷ್ಯ ಹಾಳು ಸರ್ಕಲ್ ಇನ್ಸ್ಪೆಕ್ಟರ್ ಸಚಿನ್ ಪಾಲಕ ಪೋಷಕರ ನಿರ್ಲಕ್ಷ್ಯದಿಂದ ದುಶ್ಚಟಗಳಿಗೆ ದಾಸರಾಗಿ ಮುಖದ ಮೇಲೆ ಮೀಸೆ ಚಿಗುರಿದ ಇಂದಿನ ಯುವಕರಿಂದಲೇ ಅತಿ ಹೆಚ್ಚಿನ ಅಪರಾಧ ಕೃತ್ಯಗಳು ಜರುಗುತ್ತಾ ಇವೆ ಎಂದು ಹಟ್ಟಿ ಚಿನ್ನದ ಗಣಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹಂತೇಶ್ ಸಚಿನ್ ಕಳವಳ ವ್ಯಕ್ತಪಡಿಸಿದರು. ಲೆಂಗಸ್ಕೂರು ತಾಲೂಕಿನ ಗುರುಗುಂಟ ಪೊಲೀಸ್ ಠಾಣೆಯಲ್ಲಿ ಸೋಮವಾರ ಸಂಜೆ ಆಯೋಜಿಸಿದ್ದ ಈದ್ ಮಿಲಾದ್ ಶಾಂತಿ ಸಭೆಯ ನೇತೃತ್ವವನ್ನು ವಹಿಸಿ ಅವರು ಮಾತನಾಡಿದರು. ಫ್ಯಾಷನ್ ಕಿಳಿಗೆ ಬಿದ್ದು ಖುಷಿಗಾಗಿ ಸೇವಿಸುವ ಮದ್ಯದಿಂದ ಅಮಲಿನಲ್ಲಿ ಕ್ಷಣಿಕ ಆವೇಶದಲ್ಲಿ ಮಾಡುವ ತಪ್ಪು ನಾಳೆ ಇಡೀ ಜೀವನವನ್ನೇ ಕತ್ತಲಿಗೆ ತಳ್ಳುತ್ತದೆ. ಕುಡಿತ ದುಶ್ಚಟ ಹಾಗೂ ಸಜ್ಜನರಲ್ಲದ ಸ್ನೇಹಿತರ ಪ್ರಭಾವಕ್ಕೆ ಒಳಗಾಗಿ ಅರಿವಿಲ್ಲದೆ ಮಾಡುವ ಇಂದಿನ ಯುವಕರ ಸಣ್ಣಪುಟ್ಟ ತಪ್ಪುಗಳೇ ಮುಂದೆ ಗಂಭೀರ ಅಪರಾಧಗಳಾಗಿ ಶಾಲಾ ಕಾಲೇಜಿನಲ್ಲಿ ಇರಬೇಕಾದ ಇಂದಿನ ಮಕ್ಕಳು ಪೊಲೀಸ್ ಠಾಣೆ ರಿಮೈಂಡ್ ಹೋಮ್ ಹಾಗೂ ಜೈಲನ್ನ ಸೇರಿದ್ದಾರೆ. ಕೆಲ ಕಠಿಣ ಕಾಯ್ದೆಗಳಲ್ಲಿ ಪ್ರಕರಣ ದಾಖಲಾಗುವುದರಿಂದ ಮಕ್ಕಳ ಶಿಕ್ಷಣ ಉದ್ಯೋಗ ಸೇರಿದಂತೆ ಉಜ್ವಲ ಭವಿಷ್ಯವೇ ಹಾಳಾಗುವ ಅಪಾಯವಿದೆ ಎಂದು ಎಚ್ಚರಿಸಿದರು. ಹೆತ್ತವರು ಮಕ್ಕಳಿಗೆ ಲಾಲನೆ ಪಾಲನೆಯೊಂದಿಗೆ ಹಣ ನೀಡುವುದಷ್ಟೇ ಅಲ್ಲ, ಅವರ ಆಗು ಹೋಗು ಯಾರೊಂದಿಗೆ ವ್ಯಕ್ತಿ ಯಾವ ಚಟುವಟಿಕೆಗಳಲ್ಲಿ ತೊಡಗುತ್ತಿದ್ದಾರೆಂಬುದರ ಮೇಲೂ ಕಣ್ಣಿಡಬೇಕು. ಮಕ್ಕಳ ಭಾವಿ ಭವಿಷ್ಯದಲ್ಲಿ ಪಾಲಕರ ಪೋಷಕರ ಪಾತ್ರ ಬಹುಮುಖ್ಯ. ಈ ಹಿಂದೆ ಮೊಹರಂ ಸಂದರ್ಭದಲ್ಲಿ ನಡೆದ ಗಲಾಟೆಯನ್ನ ಉಲ್ಲೇಖಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಸಜ್ಜನ್ ಮುಂದಿನ ಘಟನೆಗಳಿಂದ ಪಾಠ ಕಲಿಯಬೇಕು. ಹಬ್ಬ ಧರ್ಮದ ಹೆಸರಲ್ಲಿ ಸಂಘರ್ಷಕ್ಕೆ ಕಾರಣವಾಗದ ಸರ್ವರನ್ನ ಬೆಸೆಯುವ ಸೌಹಾರ್ದದ ಸಂಕೇತವಾಗಬೇಕು. ಕಾನೂನು ಸುವ್ಯವಸ್ಥೆಗೆ ಭಂಗ ತರುವ ಪ್ರಯತ್ನದಲ್ಲಿರುವವರ ಕುರಿತು ಮುಂಚಿತವಾಗಿ ಪೊಲೀಸರಿಗೆ ಮಾಹಿತಿ ನೀಡಿದರೆ ಅಂಥದ ಮೇಲೆ ಹದ್ದಿನ ಕಣ್ಣಿಡಲು ಅನುಕೂಲವಾಗುತ್ತದೆ ಎಂದರು. ಹಬ್ಬದ ಸಂದರ್ಭದಲ್ಲಿ ಪದೇ ಪದೇ ಗಲಭೆಗಳು ಮರುಕಳಿಸಿದರೆ ಅಂತಹ ಆಚರಣೆಗಳನ್ನು ನಿಷೇಧಿಸುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡುವಂತಹ ಕಠಿಣ ಪರಿಸ್ಥಿತಿಗೆ ಇಳಿಯುವವರು ಆಸ್ಪದ ಮಾಡಲಿದೆ ಎಂದು ಸಭೆ ಮಾಡಿದರು. ಈ ಶಾಂತಿ ಸಭೆಯಲ್ಲಿ ಪತ್ರಕರ್ತ ಆನಂದ್ ತುರ್ವಿಹಾಳ್, ಹೆಡ್ ಕಾನ್ಸ್ಟೇಬಲ್ ದರಿಯಪ್ಪ ಪ್ರಭುಗೌಡ, ಮುಖಂಡರಾದ ಭೀಮಣ್ಣ ಹುಜುಗುತ್ತಿ, ಸೈಯದ್ ಮೀರ್ ಶಹಾ, ಹುಸೇನ್ ಕಾಜಿ, ಸೋಮನಾಥ್, ಗುರುಬಸವ ಹುಬ್ಬಳ್ಳಿ, ಹನುಮಂತಗೌಡ, ಚಂದಪ್ಪ ಗಟ್ಟಿಗಲಿ, ಹೊಲಗಪ್ಪ ನಾಯಕ, ಸೋಮಣ್ಣ ನೀರಿನೇವೆ, ಬಸಣ್ಣ, ಶಿವಕಿಂಪು, ಬಂದೆ ನವಾಜ್, ಬಾಷಾ ಸಾಬ್, ಗಂಗಪ್ಪ ಕಬೇರ್, ಮೀರ್ ಅಲಿ, ತಜ್ಜು, ಬಾಬು, ಲಖನ್, ಈಶಪ್ಪ, ಕೆಂಪ, ಯಲ್ಲಪ್ಪ ಮುಂತಾದ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾಳ್, NTS TV4 ನ್ಯೂಸ್.